ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಪೊಲೀಸ್ ಆಯುಕ್ತರನ್ನು ಹಾಗೂ ನಾನು DG ಅವ್ರನ್ನ ಕೇಳ್ಕೊಳ್ತೀನಿ, ಸರ್ ಈ ರೀತಿ ರೋಡ್ ರೇಜ್ ಎಲ್ಲೇ ನಡೆದ್ರೂ ಕೂಡ ತಕ್ಷಣಕ್ಕೆ ಅವ್ರ ಮೇಲೆ 307 ಕೇಸ್ ಹಾಕುವಂಥದ್ದು ಆಗಬೇಕು. ಆಕ್ಸಿಡೆಂಟ್ ಆದರೆ ರಿಪೇರಿ ಮಾಡಿಸ್ಬೋದು, ಏನು ಮುಂದೆ ಫ್ರಂಟ್ದು ಬಂಪರ್ ಹೋಗ್ಬೋದು ಅಥವಾ ಹಿಂಗಡೆ ಬಂಪರ್ ಹೋಗ್ಬೋದು, ಆಯಿತಾ. ಇದನ್ನು ನಾವು ರಿಪ್ಲೇಸ್ ಮಾಡ್ಬೋದು, ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳಿರ್ತವೆ. ಆದರೆ ಮನುಷ್ಯನ ಜೀವ ಹೋಯ್ತು ಅಂತಂದರೆ ನಾವು ರಿಪ್ಲೇಸ್ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ? ಹಾಗಾಗಿ ಇದನ್ನು ನೀವು ಗಂಭೀರವಾಗಿ ತೊಗೊಳ್ಬೇಕು. ನಾನು ವಿಶೇಷವಾಗಿ DG ಅವ್ರನ್ನ ಕೇಳ್ಕೊಳ್ತೀನಿ, ಸಲೀಂ ಸರ್ನ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ, ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ, ಯಾಕಂದರೆ ಮೈಸೂರು ಕಮಿಷನರ್ ಆಗಿದ್ದವರು. ಯಾಕೆಂದರೆ ನಿಮ್ಮ ಹತ್ರ ಪ್ರೂವನ್ ರೆಕಾರ್ಡ್ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ರೀತಿಯಲ್ಲಿ ಈಗಿರುವಂತಹ ಸನ್ಮಾನ್ಯ ಗೃಹ ಸಚಿವರು ಇದ್ದಾರಲ್ಲ, ಅವ್ರ ಹತ್ರ ನಾನು ಕೇಳ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ಬೆಳಗ್ಗೆ ಎದ್ದಾದ ಕೂಡಲೇ RSS ಅದು ಇದು ಅಂತ ತಲಾರಟೆ ಮಾತು ಬಿಟ್ಟರೆ ಆ ವೈಯಿಂಗ್ ಇನ್ನೇನು ಗೊತ್ತಿಲ್ಲ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂಥ ಮಾತಾಡೋಂಥದ್ದು, ತಲಾರಟೆ ಮಾತಾಡೋದು, ಕೊಂಕು ಮಾತಾಡೋಂಥದ್ದು, ಟ್ವಿಟರಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯೋಂಥದ್ದು, ಇನ್ಯಾವುದೋ ಹೋಗ್ಬಿಟ್ಟು ಹಣಗಿಡುವಂಥ ಕುಂಕುಮ ಕೇಸರ್ ಅಂತೇಳಿ ಹೇಳ್ಬಿಟ್ಟು ದಾರಿ ತಪ್ಸಕ್ಕೆ ಬರೋವಂಥದ್ದು, ಈ ಥರ ಪೆದ್ದು ಮಾತಾಡೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಬರೋಲ್ಲ. 1 ತಿಂಗಳಾಯಿತು ಈ ಸರ್ಕಾರ ಬಂದಾದ ನಂತರ. ಒಬ್ಬ ಗೃಹ ಸಚಿವರಾಗಿದ್ದರು, ಇಲ್ಲೇ ಗುಂಡು ಹಾರಿಸುವಂಥ ಪ್ರಕರಣ ಆಗುತ್ತೆ, ಈ ಥರ ರೋಡ್ ರೇಜ್ ಪ್ರಕರಣ ಆಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಲಾಟೆ ಮಾತ್ರ ಆಡ್ತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಾವು ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂಥರ ಏನು ಅಂತಂದರೆ, ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಯಲ್ಲಿ ಈ ಪ್ರಿಯಾಂಕರ್ಗೆ ಒಬ್ಬರು, ಇನ್ನೊಬ್ಬ ಕೂಗುಮಾರಿ ಇದ್ದರು ಸಂತೋಷ್ ಲಾಡ್ ಅಂತ, ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಏನೋ ವಾಪಸ್ ಕೊಟ್ಟರೆ ಮತ್ತೆ ಕೂಗುಮಾರಿ ಆಗ್ತಾರೆ. ಒಬ್ಬ ಶಾಸಕ ಇದ್ದಾನೆ, ಅವನು ಕೂಗುಮಾರಿ. ಈ ಕೂಗುಮಾರಿಗಳಿಂದ ಏನೂ ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ DG ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂಥ ಘಟನೆ ಇಡೀ ಕರ್ನಾಟಕಕ್ಕೆ, ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಯಾರೇ ಹೋಗಿ ಎಂಥದೇ ಘಟನೆಗಳಾಗಿದ್ರೂ ಕೂಡ ಹೋಗಿ ಹೊಡೆದ್ರೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕುವಂತಹ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಗರ್ ಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ನಮ್ಮ ಮಂಡ್ಯ SP ಶೋಭಾರಾಣಿ ಅವರಿಗೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ, ಮೇಡಮ್ 307 ಹಾಕಲೇಬೇಕು. ಬಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸಾಗರ್ ಕುಮಾರು. ಅವ್ರ ತಲೆನ ನೋಡಿ, ಇವತ್ತೂ ಕೂಡ ಫ್ರೆಶ್ ವೂಂಡ್ಸ್ ಥರ ಅದೇ ಥರ ಇದೆ, ಡೀಪಾಗಿ ಒಳಗಡೆ ಪೆನೆಟ್ರೇಟ್ ಆಗಿದೆ, ರಾಡಲ್ಲಿ ಹೊಡೆದಿರೋವಂಥದ್ದು. ಅದನ್ನು ನೋಡಿ ಆದ್ರೂ ಕೂಡ ವಾಪಸ್ಸು ನೀವು ಅಡಿಷನಲ್ಲಿ FIR ಹಾಕಬೇಕು. ಇಲ್ಲ ಅಂತಂದರೆ, ನೀವು ಹಾಕಲಿಲ್ಲ ಅಂತಂದರೆ ನಾನು ಇಲ್ಲೇ IG ಅವ್ರು ಇದ್ದಾರೆ, IG ಅವ್ರನ್ನ ಭೇಟಿಯಾಗಿ ನಿಮ್ಮ ಮೈಸೂರು ಮಂಡ್ಯ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಿಷ್ಕ್ರಿಯತೆಯ ವಿರುದ್ಧವಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಇಲ್ಲ DG ಅವ್ರ ಹತ್ರ ಹೋಗಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು.